ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಅನ್ನು ಹಾಕಿಂತ ಪ್ರತಿಯೊಂದು ಫಲಾನುಭವಿಗಳು ನೋಡ್ರಿ ಸರ 30ನೇ ಕಂತಿನ ಬಗ್ಗೆ ಅಪ್ಡೇಟ್ ಕೊಡ್ರಿ. ಸೊ ಅದೇ ರೀತಿ ಯುವನಿಧಿ ಬಗ್ಗೆ ಅಪ್ಡೇಟ್ ಕೊಡ್ರಿ, ಮತ್ತು ಪೆನ್ಷನ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತಂದಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ಡೀಟೇಲ್ ಆಗಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳಾಯ್ತು ಈ ಕಡೆ ಫಲಾನುಭವಿಗಳಾಯ್ತು ಇಬ್ರು ಏನು ಮಾಡ್ರಿ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಟುವ್ರಿ. ಯಾಕಂದ್ರೆ ನೋಡ್ರಿ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮಗೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂತಿದ್ರಿ ಅಂದ್ರೆ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ಸೊ ಅದಕ್ಕಾಗಿ ಏನು ಮಾಡ್ರಿ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಟುವ್ರಿ. ಇಲ್ಲಿ ನೋಡ್ರಿ ಗೃಹಲಕ್ಷ್ಮಿ ಬಗ್ಗೆ ಬರೋದಾದ್ರೆ ಇಲ್ಲಿ 30ನೇ ಕಂತು ಯಾರಿಗೂ ಒಬ್ಬರು ಕೂಡ ಇನ್ನೂವರೆಗೆ ರಿಲೀಸ್ ಆಗೇ ಇಲ್ಲ. ಯಾರಿಗೆ ಒಬ್ಬರು ಫಲಾನುಭವಿಗಳಿಗೆ ನಿಂತು ಅಮೌಂಟ್ ಬಂದೇ ಇಲ್ಲ. ಇಲ್ಲಿ ನೋಡ್ರಿ ಸರ್ಕಾರದಿಂದ ಒಂದೇದ ಅಮೌಂಟ್ ಸ್ಟಾಪ್ ಐತಿ, ಅದಕ್ಕಾಗಿ ಬಂದಿಲ್ಲ. ಮತ್ತು ಕೆಲವೊಂದು ಫಲಾನುಭವಿಗಳಿಗೆ 28ನೇ ಕಂತು ಬಂದಿಲ್ಲ, 29ನೇ ಕಂತು ಬಂದಿಲ್ಲ. ಇಲ್ಲಿ ನೋಡ್ರಿ ಈಗ ಅವಾಗ ಏನೈತಿ 28, 29 ಇವೇನೈತಿ ಎರಡೆರಡು ಕಂತು ಬಂದಾವ. ಈಗ ಕೆಲವೊಂದು ಫಲಾನುಭವಿಗಳಿಗೆ ಬಂದಾವ, ಕೆಲವೊಂದು ಫಲಾನುಭವಿಗಳಿಗೆ ಯಾರಿಗೂ ಕೂಡ ಬಂದಿಲ್ಲ. ಟೋಟಲ್ ಯಾವಾಗ ಏಪ್ರಿಲ್ದಾಗ ಏನೈತ್ರಿ ಸ್ಟಾರ್ಟಿಂಗ್ 2,000 ರೂಪಾಯಿ ಬಂದು, ಅದಾದ್ಮೇಲೆ ಮಂತ್ ಎಂಡ್ ಅಂದ್ರೆ ಲಾಸ್ಟ್ ಏನೈತಿ 2,000, ಟೋಟಲ್ ಆಗಿ 4,000 ರೂಪಾಯಿ ಬಂದು. ಅವಾಗ ಏನೈತಿ ಕೆಲವೊಂದು ಫಲಾನುಭವಿಗಳಿಗೆ ಬಂದಿಲ್ಲ. ಅವೇನಾಕೈತಿ ಅಮೌಂಟ್ ಯಾವಾಗ ಬರ್ತೈತಿ ಅಂತ ಕೇಳೋದಾದ್ರೆ ಇಲ್ಲಿ ನೋಡ್ರಿ ಈಗೇನು 30ನೇ ಕಂತ ರಿಲೀಸ್ ಆಕೈತಿಲ್ಲ, 30ನೇ ಕಂತ ರಿಲೀಸ್ ಆಗೋ ಸಮಯದಲ್ಲಿ 29ನೇ ಕಂತ 30ನೇ ಕಂತ ಎರಡೂ ಕೂಡ ಒಮ್ಮೆ ರಿಲೀಸ್ ಮಾಡ್ತಾರ, ಎರಡೂ ಒಮ್ಮೆ ರಿಲೀಸ್ ಆಕತಿ. ಇದು ಹಂಗಾಗೈತಿ. ಮತ್ತು ಯುವನಿಧಿ ಬಗ್ಗೆ ಬರೋದಾದ್ರೆ ಅಲ್ಲಿಯೂ 4 ರಿಂದ 5 ತಿಂಗಳ ಪೆಂಡಿಂಗ್ ಅದಾವ, ಅಲ್ಲಿ ಕೂಡ ಅಮೌಂಟ್ ಸರಿಯಾಗಿ ರಿಲೀಸ್ ಆಗ್ತಾ ಇಲ್ಲ. ಇಲ್ಲಿ ಎದಕ್ಕೆ ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಮೇನ್ ಕಾರಣ ಬಂದ್ಬಿಟ್ಟು ಇದಕ್ಕೆ ಒಂದೇದ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಸರಿಯಾಗಿ ಅಮೌಂಟ್ ಏನೈತಿ ಡಿಸ್ಟ್ರಿಬ್ಯೂಟ್ ಆಗತ್ತಿಲ್ಲ. ಏನೈತಿ ಈ ಕಡೆ ಏನೈತಿ ಅಲ್ಲಿ ಸರಿಯಾಗಿ ಅಮೌಂಟ್ ರಿಲೀಸ್ ಮಾಡಿರ ಅಂದ್ರೆ ಇಲ್ಲಿ ಸರಿಯಾಗಿ ಏನೈತಿ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಕೈತಿ. ಇಲ್ಲಿ ಯುವನಿಧಿ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಕೈತಿ. ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಕೈತಿ. ಅಲ್ಲಿ ಏನೈತಿ ಸರ್ಕಾರದಿಂದ ಸರಿಯಾಗಿ ಅಮೌಂಟ್ ರಿಲೀಸ್ ಆಗಲಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಪೆಂಡಿಂಗ್ ಉಳಿದ್ಬಿಡ್ತಾವ. ಏನೈತಿ ಎಲ್ಲ ಪೆಂಡಿಂಗ್ ಉಳಿತಾವ. ಅಲ್ಲಿ ನೋಡ್ರಿ ಜನವರಿದ ಏನೈತಿ ಮಾರ್ಚ್ ತಿಂಗಳ ಕ್ರೆಡಿಟ್ ಆಗೈತಿ. ಅಲ್ಲಿ ಯುವನಿಧಿ ಒಳಗೆ ಜನವರಿದಾತು, ಅವಾಗ ಏನೈತಿ ಡಿಸೆಂಬರ್ದ ಏನೈತಿ ಮಾರ್ಚ್ದಾಗ ಕ್ರೆಡಿಟ್ ಆಗೈತಿ. ಅಂದ್ರೆ ಅಲ್ಲಿ ನೋಡ್ರಿ ಜನವರಿ ಉಳಿತು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಟೋಟಲ್ ಆಗಿ ಯುವನಿಧಿ ಒಳಗೆ 5 ತಿಂಗಳ ಪೆಂಡಿಂಗ್ ಉಳಿದೈತಿ. ಅದು ಕೂಡ ಅಮೌಂಟ್ ಏನೈತಿ ಸರಿಯಾಗಿ ರಿಲೀಸ್ ಆಗ್ತಾ ಇಲ್ಲ. ಸೊ ಅದೇ ರೀತಿ ಗೃಹಲಕ್ಷ್ಮಿದ ಏನೈತಿ ಪೆಂಡಿಂಗ್ ಉಳಿದೈತಿ. ಏನೈತಿ ಗೃಹಲಕ್ಷ್ಮಿದ ಏನೈತಿ ಪೆಂಡಿಂಗ್ ಉಳಿದೈತಿ. ಮತ್ತು ಸರ ಅಮೌಂಟ್ ಯಾವಾಗ ಬರ್ಬೋದ್ರಿ, ಈ ಕಡೆ ಯುವನಿಧಿದು ಯಾವಾಗ ಬರ್ಬೋದ್ರಿ, ಮತ್ತು ಗೃಹಲಕ್ಷ್ಮಿದು ಯಾವಾಗ ಬರ್ಬೋದ್ರಿ ಅಂತ ಕೇಳೋದಾದ್ರೆ ಇಲ್ಲಿ ನೋಡ್ರಿ ಗೃಹಲಕ್ಷ್ಮಿ 30ನೇ ಕಂತು ಏನೈತಿ ಈ ಮಂತ್ ಐತಿ ಪ್ರತಿಯೊಂದು ಫಲಾನುಭವಿಗಳಿಗೆ ಕ್ರೆಡಿಟ್ ಆಕೈತಿ. ಸ್ವಲ್ಪ ವೇಟ್ ಮಾಡ್ರಿ. ಇಲ್ಲಿ ಡೇಟ್ ಹೇಳಂದ್ರೆ ಎಕ್ಸಾಕ್ಟ್ ಡೇಟ್ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ನೋಡ್ರಿ ನೀವು ಬೇರೆದವ್ರು ಯೂಟ್ಯೂಬ್ ಚಾನಲ್ ನೋಡಿ ಅವ್ರ ಒಂದು ಡೇಟ್ ಹೇಳಂದ್ರೆ ಇಲ್ಲಿ ನೋಡ್ರಿ ಯಾವುದೋ ಒಂದು ಅವೆಲ್ಲ ಫೇಕ್ ಅದ, ಅದೇನೈತಿ ಫೇಕ್. ಇಲ್ಲಿ ಸರಿಯಾಗಿ ಏನೈತಿ ಯಾರಿಗೂ ಕೂಡ ಡೇಟ್ ಗೊತ್ತಿರಂಗಿಲ್ಲ, ನನಗೂ ಕೂಡ ಗೊತ್ತಿರಂಗಿಲ್ಲ, ನಿಮಗೂ ಗೊತ್ತಿರಂಗಿಲ್ಲ. ಇಲ್ಲಿ ನೋಡ್ರಿ ಈಗ ಬೇರೆ ಯೂಟ್ಯೂಬ್ದವ್ರು ಹೇಳಿದ್ರು ಕೂಡ ಅದು ನಂಬೇಡ್ರಿ, ಅವೆಲ್ಲ ಫೇಕ್ ಅದ. ಇಲ್ಲಿ ನೋಡ್ರಿ ಈ ಮಂತ್ ಅಂದ್ರೆ ಅಮೌಂಟ್ ಕ್ರಿಯೇಟ್ ಆಕೈತಿ, ಈ ಮಂತ್ ಏನೈತಿ ಅಮೌಂಟ್ ಕ್ರಿಯೇಟ್ ಆಕೈತಿ. ಸೊ ಅದಕ್ಕಾಗಿ ಪ್ರತಿಯೊಂದು ಫಲಾನುಭವಿಗಳು ವೇಟ್ ಮಾಡ್ರಿ. ಮತ್ತು ಯಾವ್ದಂದ್ರೆ ಯುವನಿಧಿನೂ ಕ್ರಿಯೇಟ್ ಆಕೈತಿ. ಇಲ್ಲಿ ನೋಡ್ರಿ ಅಲ್ಲಿ ಏನೈತಿ ಆಗಲೇ ತಿಳಿಸ್ಕೊಟ್ಟಿದ್ದೆ ಟೋಟಲ್ ಆಗಿ 4 ರಿಂದ 5 ತಿಂಗಳ ಪೆಂಡಿಂಗ್ ಐತಿ, ಅದು ಕೂಡ ಕ್ರಿಯೇಟ್ ಆಕೈತಿ. ಸ್ವಲ್ಪ ಏನು ಮಾಡ್ರಿ ಪ್ರತಿಯೊಂದು ಫಲಾನುಭವಿಗಳು ವೇಟ್ ಮಾಡ್ರಿ. ಮತ್ತು ನೀವು ಗೃಹಲಕ್ಷ್ಮಿ ಬಗ್ಗೆ ಸೊ ಅದೇ ರೀತಿ ಯುವನಿಧಿ ಬಗ್ಗೆ ಏನಾದರೂ ಡೌಟ್ಸು ವಿತ್ ಏನಾದರೂ ಕನ್ಫ್ಯೂಸ್ ಮತ್ತು ಏನಾದರೂ ಕೇಳುತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಇದು ಕಮೆಂಟ್ ಸೆಕ್ಷನ್ ಏನಿದ್ರದ್ದು ನೀವು ಕಮೆಂಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಏನ್ರಿ ನಿಮ್ಮ ಕಮೆಂಟ್ಸ್ ನಾನು ತೆಗೆದುಕೊಂಡೆ ಅಂತ ವಿಡಿಯೋ ಮಾಡ್ತಾನೋ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ನೋಡ್ರಿ ಮೊದಲೇನು ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನಾನು ಪ್ರತಿಯೊಂದು ವಿಡಿಯೋದಾಗ ಹೇಳೋದನ್ನ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತೇಳಿ. ಯಾಕಂದ್ರೆ ನೋಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಾ ಏನೇ ಅಪ್ಡೇಟ್ ಬಂದರೂ ಕೂಡ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದ್ರು ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂತಿದ್ರಿ ಅಂದ್ರೆ ನಿಮಗೆ ನೋಡ್ರಿ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ಅದಕ್ಕಾಗಿ ಏನು ಮಾಡಿರಿ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಟುವರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.